ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಲೈ, ನೀನೇನು ಚಿಕ್ಕ ಹುಡುಗನೇನೋ? ಮೊದಲೇ ಕೈ ಮುರ್ಕೊಂಡಿದ್ಯಾ, ಈಗ ಕಾಲು ಉಳ್ಸ್ಕೊಂಡ್ ಕೂತಿದ್ಯಾ. ಮನೇಲೆ ಕೂತ್ಕೊಂಡು ರೆಸ್ಟ್ ತಗೊಳಕ್ಕೇನೋ, ಹೊರಗಡೆ ಹೋಗುವಂಥದ್ದು ಏನಿತ್ತು? ಯಾಕೋ ಮನ್ಸೇ ಸರಿ ಇಲ್ಲ ಕಣೋ. ಇವಾಗ ಮನ್ಸಿಗೆ ಏನಾಗಿದ್ಯಪ್ಪ? ಗಾಯ ಆಗಿರೋದು ದೇಹಕ್ಕೆ, ಮಾತ್ರೆ ತಗೊಂಡ್ರೆ ವಾಸಿ ಆಗುತ್ತೆ. ಅದನ್ನು ನಾವೇ ಜ್ಞಾಪಿಸ್ಬೇಕು. ಹೋಗ್ಲಿ ಬಿಡು. ತುಂಬಾ ನೋವಾಗ್ತಿದ್ಯೇನೋ? ಸ್ವಲ್ಪ. ಲಕ್ಷ್ಮಣ್ ರಾಯರೇ ನೀನು ಈ ಪರಿಸ್ಥಿತಿಗೆ ಕಾರಣ ಆಗ್ಬಿಟ್ರಲ್ಲ. ಅವ್ರು ಹೀಗೆ ಮಾಡ್ತಾರೆ ಅಂದರೆ ನಂಬೋದಕ್ಕೆ ಆಗ್ತಿಲ್ಲ ಕಣೋ. ಅವ್ರ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಹೀಗೆ ಮಾಡ್ತಿದ್ರು ಕಣೋ. ಇಷ್ಟು ವರ್ಷದಿಂದ ಮುದ್ದಿಂದ ಸಾಕು ಬೆಳೆಸಿದ ಮಗಳು ನನ್ನಂತವ್ನು ಪ್ರೀತಿ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಹೇಳು? ಆದರೆ ನಾನು ಯೋಚನೆ ಮಾಡ್ತಾ ಇರೋದು ರಿತು ಬಗ್ಗೆ. ಅವಳಿಗೆ ಅಪ್ಪ ಅಂದ್ರೇ ಪ್ರಾಣ. ಈಗ ಅಪ್ಪನೇ ಪ್ರೀತಿ ಗಡ್ಡ ನಿಂತಿದ್ದಾರೆ ಅಂದರೆ ಅವಳು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಪಾಪ ತುಂಬ ನೊಂದ್ಕೊಂಡಿರ್ತಾಳೆ. ಕೆಲವೊಂದ್ಸಲ ಈ ಪ್ರೀತಿ ಪ್ರೇಮನೇ ತಪ್ಪು ಅನ್ಸ್ಬಿಡುತ್ತೆ ಕಣ. ಪ್ರೀತಿಸೋದ್ರಿಂದಾನೇ ಅಲ್ವಾ ಎಲ್ಲ ಪ್ರಾಬ್ಲಮ್ಮು ಶುರು ಆಗೋದು. ಅದಕ್ಕೆ ಅಲ್ವಾ ನಾನು ನನ್ನ ಪಾಡಿಗೆ ಇದ್ದಿದ್ದು, ಏನೂ ಬೇಡ ಅಂತ. ಆದರೆ ಏನು ಮಾಡಲಿ, ರಿತು ಪ್ರೀತಿ ನನ್ನ ಕರಗಿಸ್ಬಿಡ್ತು. ಕೈನೂ ಮುರಿಸ್ಬಿಡ್ತು. ಅದು ಕೀರ್ತನ ಕಣ. ಸತ್ಯಂಗೆ ತೊಂದರೆ ಕೊಡ್ಬೇಕಂತಲೇ ಅವಳು ಹೀಗೆಲ್ಲ ಮಾಡ್ತಾ ಇರೋದು. ಪಾಪ ಸತ್ಯ ನನ್ನಿಂದ ಕೆಟ್ಟೋಳಾದ್ಲು, ಅವಮಾನ ಆಯಿತು. ಮನೆಯವ್ರು ಎಲ್ಲರೂ ಅವಳ ವಿರುದ್ಧ ನಿಲ್ಲೋ ಹಾಗಾಯಿತು. ಯಾವಾಗಲೂ ಒಳ್ಳೇದು ಬಯಸೋ ಸತ್ಯಂಗೆ ನಾನೇ ಹೀಗೆಲ್ಲ ಆಗೋಗಿ ಮಾಡ್ಬಿಟ್ಟೆ. ಸತ್ಯ ಯಾವಾಗಲೂ ಹಾಗೆ ಅಲ್ವೇನೋ. ನಮ್ಮವರು ತಮ್ಮವರು ಅಂತ ಬಂದರೆ ಅವ್ರ ಪರ ನಿಲ್ಲೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದಕ್ಕೆ ಅಲ್ವಾ ನಾವು ಯಾವಾಗಲೂ ಹೇಳೋದು, ಸತ್ಯ ನಮ್ಮ ಶಕ್ತಿ, ನಮ್ಮ ತಾಕತ್ತು ಅಂತ. ಅವಳು ನಮ್ಮ ಜೊತೇಲಿದ್ರೆ ನಮಗಿರೋ ಧೈರ್ಯನೇ ಬೇರೆ ಕಣೋ. ಏನು ಯೋಚನೆ ಮಾಡ್ತಿದ್ಯೋ? ರಿಸೀವ್ ಮಾಡು. ರಿತು ಫೋನ್ ಕಣೋ. ನಾನಿವಾಗ ಪಿಕ್ ಮಾಡಿ ಮಾತಾಡಿ ಮತ್ತವಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ? ರಾಕಿ ಫೋನ್ ರಿಸೀವ್ ಮಾಡ್ತಿಲ್ಲ. ಅವನ ಈ ಸ್ಥಿತಿಗೆ ಕಾರಣ ನಮ್ಮ ಅಪ್ಪನೇ ಅಂತ ಗೊತ್ತಾಗಿದೆಯಲ್ಲ, ಅದಕ್ಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ. ಖಂಡಿತ ರಾಕಿ ನನ್ನ ಬಿಟ್ಟೇ ಹೋಗ್ತಾನೆ. ನಾನು ದಿವ್ಯನ್ ಇಷ್ಟಪಡ್ತೀನಿ ಅಂತ ನಿಮ್ಮ ಹತ್ರ ಹೇಳಿದಾಗ ನೀವು ಎಲ್ಲರೂ ಒಪ್ಕೊಂಡ್ರಿ. ಆಗಿಲ್ದಿದ್ದ ಅಂತಸ್ತು ಇವಾಗ ಯಾಕೆ ನೆನಪಾಗ್ತಾ ಇದೆ? ಯಾಕೆ ಅಂದರೆ ನಾವು ಹುಡುಗಿನ ತರೋದಕ್ಕೆ ಒಪ್ಕೊಂಡಿದ್ವಿ ಹೊರತು ಕೊಡೋದಕ್ಕಲ್ಲ. ಹುಡುಗಿ ತರಬೇಕಾದ್ರೆ ಅಂತಸ್ತು ಮ್ಯಾಟರ್ ಆಗಲ್ಲ, ಕೊಡಬೇಕಾದ್ರೆ ಅಂತಸ್ತು ಮ್ಯಾಟರ್ ಆಗತ್ತಮ್ಮ. ಅಕ್ಕ, ಯಾಕೆ ಒಂಥರ ಇದೆಯಾ? ನೆನ್ನೆ ನಡೆದಿದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಾ? ಬಿಟ್ಬಿಡಕ್ಕ ಅದನ್ನ. ಹೇಗೆ ಬಿಟ್ಬಿಡ್ಲಿ ಊರ್ಮಿಳ? ಹೇಗೆ? ನಮ್ಮನೆ ಹೇಗಿತ್ತು? ಆ ಸತ್ಯ ಯಾವ ಘಳಿಗೆಯಲ್ಲಿ ನಮ್ಮನೆ ಕಾಲಿಟ್ಲು. ಮನೆ ಅನ್ನೋದು ರಣರಂಗ ಆಗೋಯ್ತು. ಒಂದೇ ಒಂದು ಕ್ಷಣದ ನೆಮ್ಮದಿ ಕೂಡ ಇಲ್ಲ ಕಣೆ.
ಹೀಗೆ ನಿನ್ನ ಬಾಯಲ್ಲೂ ಮಾತು ಹೊರಡ್ತಾ ಇಲ್ಲ ಅಲ್ವಾ? ಯಾಕೆಂದರೆ ಮೊದಲಾದರೆ ನೀನು ಸತ್ಯನ ಪರ ವಹಿಸ್ಕೊಂಡು ಮಾತಾಡ್ತಿದ್ದೆ. ಈಗ ಅವಳೇನು ಅಂತ ಗೊತ್ತಾಯ್ತಲ್ಲ, ಹೇಗೆ ಬಾಯಲ್ಲಿ ಮಾತು ಬರುತ್ತೆ ಹೇಳು? ಸತ್ಯ ಹೀಗೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡು ಇರಲಿಲ್ಲ ಅಕ್ಕ. ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳೋದು, ಒಂದು ನಾವು ತಿಳ್ಕೊಂಡಿರಬೇಕು, ಇಲ್ಲ ದೊಡ್ಡವ್ರು ಹೇಳೋದನ್ನು ಕೇಳಿನಾದರೂ ತಿಳ್ಕೋಬೇಕು ಅಂತ. ನೀನು ನನ್ನ ಮಾತೆಲ್ಲಿ ಕೇಳ್ತಿದ್ದೆ, ಆ ಸತ್ಯ ಏನೋ ಮೇಲಿಂದ ಉದುರಿದಾಳೆ ಅನ್ನೋ ಥರ ಆಡ್ತಿದ್ದೆ. ಅದಕ್ಕೆ ಅವಳು ಸರಿಯಾಗಿ ಮಾಡಿದಾಳೆ ನಿನಗೆ. ಯಾರನ್ನು ನಂಬಬೇಕೋ ಯಾರನ್ನು ನಂಬಾರ್ದೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಕ್ಕ. ಸತ್ಯನ ವಿಚಾರದಲ್ಲಿ ನಾನು ತಪ್ಪು ಮಾಡಿಬಿಟ್ನೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಅನಿಸ್ತಾ ಇದೆಯಾ? ಅನಿಸೋದಲ್ಲ ಕಣೆ, ತಪ್ಪೇ ಮಾಡಿದೀಯಾ. ಅವಳಿಗೆ ಅಷ್ಟೊಂದು ಸಲಿಗೆ ಕೊಟ್ಟಿರದೆ ಹೋಗಿದ್ರೆ ಅವಳು ಇಷ್ಟೊಂದು ಹೆಚ್ಕೋತಾ ಇರಲಿಲ್ಲ. ಮೊದಲು ರಿತುಗೆ ಆ ಹುಡುಗನ ಪರಿಚಯ ಮಾಡಿಸಿದ್ಲು. ಲಕ್ಷ್ಮಣ ಪ್ರಶ್ನೆ ಮಾಡಿದ್ದಕ್ಕೆ ಅವನ ಮೇಲೇ ದರ್ಪ ತೋರಿಸಿದ್ಲು. ನೋಡಿದ್ಯಲ್ಲ ಚಿಕ್ಕವರು ದೊಡ್ಡವ್ರಿಗೆ ಎಷ್ಟು ಮರ್ಯಾದೆ ಕೊಟ್ಟರು ಅಂತ. ಮಿಸ್ಟರ್ ಲಕ್ಷ್ಮಣ್ ಕೋಟೆ ಮನೆ ಅಂತ ಮರ್ಯಾದೆ ಇಲ್ಲದೆ ಮಾತಾಡಿದ್ಲು. ಪಾಪ ಲಕ್ಷ್ಮಣ ಅದೆಷ್ಟು ಬೇಜಾರು ಮಾಡ್ಕೊಂಡೋ ಏನೋ. ಹೌದಕ್ಕ, ಸತ್ಯ ಅವ್ರ ಜೊತೆ ಆ ರೀತಿ ನಡ್ಕೋಬಾರ್ದಾಗಿತ್ತು. ನನ್ನ ಹೆಂಡತಿ ಯಾವತ್ತೂ ತಪ್ಪು ಮಾಡಲ್ಲ ಅಂತ ನನಗೆ ನಂಬಿಕೆ ಇದೆ. ಇವತ್ತು ಪೂರ್ತಿ ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಅದಕ್ಕೆ ಆಫೀಸಿಗೆ ಬರಲ್ಲ. ನಿಂತ್ಕೋ. ಪಾಪ ರೀತು ಮೊದಲೇ ಟೆನ್ಷನಲ್ಲಿದ್ದಾಳೆ. ಈಗ ನಾನು ಕಾಲ್ ಪಿಕ್ ಮಾಡಿಲ್ಲ ಅಂತ ಮತ್ತೆ ಟೆನ್ಷನ್ ಆಗಿರ್ತಾಳೆ. ನಾನೇ ಕಾಲ್ ಮಾಡ್ತೀನಿ. ಹಂಗೂ ಹೇಳ್ತೀಯ ಹಿಂಗೂ ಹೇಳ್ತೀಯ, ಏನೋ ಒಂದು ಮಾಡು. ಹಲೋ ಹಲೋ ರೀತು, ಹೇಗಿದೆಯಾ ರಾಕಿ? ಚೆನ್ನಾಗಿದ್ದೀನಿ. ನನ್ನ ಮೇಲೆ ಬೇಜಾರಾ? ನಿನ್ನ ಮೇಲೆ ಬೇಜಾರಾ? ಇಲ್ಲ ರೀತು, ಯಾಕೆ ಹಾಗೆ ಅನ್ಕೊತಿದ್ಯಾ? ಮತ್ತೆ ಕಾಲ್ ಯಾಕೆ ರಿಸೀವ್ ಮಾಡಲಿಲ್ಲ? ಅದು ಮಾಡಿದ್ನಲ್ಲ ಇವಾಗ. ನಿನ್ನ ಮೇಲೆ ಬೇಜಾರಾಗಿದ್ರೆ ನಾನು ವಾಪಸ್ ಕಾಲ್ ಮಾಡ್ತಾ ಇದ್ನಾ? ಇಲ್ಲ ರಾಕಿ, ನನಗೆ ಗೊತ್ತು ನನ್ನಿಂದ ನಿನಗೆ ತುಂಬಾ ನೋವಾಗಿದೆ. ನಾನೇ ನಿನ್ನ ಹಿಂದೆ ಬಿದ್ದು ಕಾಡಿ ಬೇಡಿ ನನ್ನನ್ನು ಪ್ರೀತಿಗೆ ಒಪ್ಕೊಳ್ಳೋ ಹಾಗೆ ಮಾಡಿದೆ. ಅದಕ್ಕೆ ಅಲ್ವಾ ಇವತ್ತು ನಿನಗೆ ಈ ಪರಿಸ್ಥಿತಿ ಬಂದಿರೋದು. ನಮ್ಮಪ್ಪ ಹೀಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ರಾಕಿ. ರಿತು ನೀನು ಅಳ್ಬೇಡ ಪ್ಲೀಸ್. ನೀನು ಹತ್ರ ನನಗೂ ಬೇಜಾರಾಗುತ್ತೆ ಪ್ಲೀಸ್. ಐ ಆಮ್ ಸಾರಿ ರಾಕಿ, ನನ್ನಿಂದನೇ ಎಲ್ಲ ಆಗಿದ್ದು. ನೀನು ನನ್ನ ಪ್ರೀತಿ ಮಾಡಬಾರ್ದಾಗಿತ್ತು. ಆಕೆ ಪ್ರಾಬ್ಲಮ್ಮೇ ಇರ್ತಾ ಇರಲಿಲ್ಲ. ರಿತು ಈಗಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಪ್ರೀತಿಲಿ ಇದೆಲ್ಲ ಕಾಮನ್ನು ಕಣೆ. ಪ್ರೀತಿ ಮಾಡೋರು ಇದನ್ನು ಎದುರಿಸಕ್ಕೆ ರೆಡಿಯಾಗಿರಬೇಕು, ಗೊತ್ತಾಯ್ತಾ? ನಿನ್ನ ಹತ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಹೇಳು? ಇದು ನಮ್ಮ ಕಷ್ಟದ ದಿನಗಳು. ನಮ್ಮ ಪ್ರೀತಿ ಪರೀಕ್ಷೆ ಆಗೋದು ಇಂಥ ಸಂದರ್ಭದಲ್ಲೇ. ಈಗ ನಾವು ಒಬ್ರಿಗೊಬ್ರು ಆಸರೆ ಆಗಿ ಗಟ್ಟಿಯಾಗಿ ನಿಂತ್ಕೋಬೇಕು ರೀತು. ನಿಮ್ಮಪ್ಪ ಅಲ್ಲ, ಇಡೀ ಪ್ರಪಂಚನೇ ನಮ್ಮ ವಿರುದ್ಧ ತಿರುಗಿಬಿದ್ರು ಎದುರಿಸ್ಬೋದು. ನಿಜಾನ ರಾಕಿ? ನಿಜವಾಗ್ಲೂ ಪ್ರೀತಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಖಂಡಿತ ಇದೆ. ಥ್ಯಾಂಕ್ ಯು ರಾಕಿ. ನೀನು ಎಲ್ಲಿ ನನ್ನನ್ನು ತಪ್ಪು ತಿಳ್ಕೊಂಡು ಈ ಪ್ರೀತಿ ಗೀತಿ ಏನು ಬೇಡ ಅಂತ ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ತೀಯೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನನಗೀಗ ಕನ್ಫರ್ಮ್ ಆಯಿತು ರಾಕಿ, ಯಾವುದೇ ಸಿಚುಯೇಷನ್ ಬಂದರೂ ನೀನು ನನ್ನ ಬಿಟ್ಕೊಡೋದಿಲ್ಲ ಅಂತ.
ನನ್ನ ಬಿಟ್ಟು ಹೋಗೋದಿಲ್ಲ ಅಂತ. ಐ ಲವ್ ಯು ರಾಕಿ. ಐ ಲವ್ ಯು ಟೂ ರಿತು. ಆರೋಗ್ಯ ನೋಡ್ಕೋ ರಾಕಿ. ಸರಿಯಾದ ಟೈಮ್ಗೆ ಮೆಡಿಸಿನ್ಸ್ ಎಲ್ಲ ತಗೋ. ನೀನು ಆದಷ್ಟು ಬೇಗ ಮೊದಲಿನ ಥರ ಆಗಬೇಕು. ರಿತು ಅಂಕಲ್, ಒಳಗಡೆ ಕಾಲಿಡಬೇಡ. ಯಾಕೆ ಸೀತಮ್ಮ, ಏನಾಯ್ತು? ಇಷ್ಟೆಲ್ಲ ಆದ್ಮೇಲೂ ಯಾಕೆ ಅಂತ ಕೇಳ್ತೀಯಾ? ನಾಚಿಕೆ ಆಗಲ್ವಾ ನಿನಗೆ? ನನಗೆ ಅರ್ಥ ಆಗ್ತಿಲ್ಲ. ಇನ್ನು ಮುಂದೆ ನೀನು ನಮ್ಮ ಅಡುಗೆ ಮನೆಯಲ್ಲಿ ಕಾಲಿಡು ಕೂಡ್ದು. ಮೊದಲಿನ ಥರ ನಿನ್ನ ರೂಮಲ್ಲಿ ಹೋಗಿ ತೆಪ್ಪಗಿರು. ಯಾಕೆ ಸೀತಮ್ಮ? ಯಾಕ? ಮನಸ್ಸಿಗೆ ವಿಷ ಹಾಕೋರು ಅಡುಗೆಗೆ ವಿಷ ಹಾಕಲ್ಲ ಅಂತ ಏನು ಗ್ಯಾರಂಟಿ? ಸೀತಮ್ಮ, ನಾನು ಹಾಗೆ ಮಾಡ್ತೀನಾ? ನೀವೇ ನನಗೆ ಅಡುಗೆ ಮನೆಗೆ ಬರಕ್ಕೆ ಹೇಳ್ದವರು, ಜವಾಬ್ದಾರಿ ಕೊಟ್ಟವರು. ಈಗ ಇದ್ದಕ್ಕಿದ್ದ ಹಾಗೆ ಬೇಡ ಅಂತ ಹೇಳಿದ್ರೆ? ಅದೇ ನಾನು ಮಾಡಿದ ಮೊದಲನೇ ತಪ್ಪು. ನಿನ್ನನ್ನು ಎಲ್ಲಿಡಬೇಕಾಗಿತ್ತೋ ಅಲ್ಲೇ ಇಡಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ನಿನ್ನ ಮೇಲೆ ನಂಬಿಕೆ ಇಟ್ಟೆ ನೋಡು, ನೀನು ಬದಲಾಗ್ತೀಯ ಅಂತ. ಅದು ನಾನು ಮಾಡಿದ ಮೂರ್ಖತನ. ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ನೆಟ್ಗಾಗತ್ತಾ? ನೀನು ಹಾಗೇನೆ. ನಾನು ಬದಲಾಗಿದ್ದೀನಿ ಸೀತಮ್ಮ. ನೋಡಿದ್ದೀನಿ ನಿನ್ನ ಬದಲಾವಣೆನ. ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗುವಂಥ ಜಾಯಮಾನ ನಿಂದು. ನಿನ್ನ ಬದಲಾವಣೆ ನೀನೇ ಇಟ್ಕೋ, ನಮಗದರ ಅವಶ್ಯಕತೆ ಇಲ್ಲ. ಚಿಕ್ಕತ್ತೆ, ನೀವಾದ್ರೂ ಹೇಳಿ. ಅಕ್ಕ ಏನು ಹೇಳ್ತಾಳೋ ಅದನ್ನೇ ನಾನು ಹೇಳೋದು. ಸಾಕಪ್ಪ ಸಾಕು. ನೀನು ಮನೆಯಲ್ಲಿ ಮಾಡಿದ ರಾದ್ಧಾಂತಗಳೇ ಸಾಕು. ಯಾಕಾದ್ರೂ ನೀನು ಸಹವಾಸ ಮಾಡಿದ್ವೋ ಅಂತ ಅನಿಸ್ತಾ ಇದೆ. ಸೀತಮ್ಮ, ಅದು ನಿನಗಷ್ಟು ಬರಬೇಕು ಅಂತ ಅನ್ಸಿದ್ರೆ ನಾವು ಆಚೆ ಹೋದ್ಮೇಲೆ ಬಾ. ನಮ್ಮ ಕಣ್ಣಿಗೆ ಮಾತ್ರ ಬೀಳ್ಬೇಡ. ಸದ್ಯಕ್ಕೆ ಇಲ್ಲಿಂದ ಹೊರಟೋಗು. ಇದು ನನ್ನ ಮನೆ ಕೂಡ ಇಲ್ಲ, ಇದು ನಿನ್ನ ಮನೆ ಅಲ್ಲ. ಅಂಥ ತಪ್ಪು ಕಲ್ಪನೆಯಲ್ಲಿ ಇರಬೇಡ. 4 ದಿನ ಒಂದು ಮನೇಲಿ ಇದ್ದ ತಕ್ಷಣ ಅದು ನಿನ್ನ ಮನೆ ಆಗಲ್ಲ. ಮನೆಯಲ್ಲಿರೋರೆಲ್ಲರೂ ನಿನ್ನವರಾದ್ರೆ ಮಾತ್ರ ಈ ಮನೆ ನಿಂದು ಅಂತ ಆಗತ್ತೆ. ಇಲ್ಲ ಅಂದ್ರೆ ಈ ಮನೆ ನಿಂದಾಗಕ್ಕೆ ಸಾಧ್ಯನೇ ಇಲ್ಲ. ಯಾರ ಜೊತೆ ಮಾತಾಡ್ತಾ ಇದ್ದೆ? ರಿತು, ನಿನ್ನೆ ಕೇಳ್ತಾ ಇರೋದು ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ. ಆ ಗತಿ ಇರೋ ಜೊತೆ. ಅಲ್ಲ ರಿತು, ಇಷ್ಟೆಲ್ಲ ಆದ್ರೂ ನಿನಗೆ ಬುದ್ಧಿ ಬರಲಿಲ್ವಾ? ಅಪ್ಪ, ಅವನನ್ನು ಹಾಗೆಲ್ಲ ಕರೆದ್ರೆ ನಾನು ಸುಮ್ಮನೆ ಇರಲ್ಲ. ಅಯ್ಯೋ ರಿತು, ಈಗ ಮಾತಾಡಬೇಡ, ಅವ್ರ ಸಿಟ್ಟಿನ್ನೂ ಜಾಸ್ತಿ ಆಗುತ್ತೆ. ಅವನಿಗೆ ಹೆಸರಿದೆ. ಅವನ ಹೆಸರು ರಾಕೇಶ್ ಅಂತ. ಓ,
ನನಗೆ ಎದುರುತ್ತರ ಕೊಡೋಷ್ಟು ದೊಡ್ಡೋಳ ಬಿಟ್ಟಿಯಮ್ಮ. ನೋಡ್ರಿತು, ಇವತ್ತೇ ಲಾಸ್ಟ್. ಇನ್ನು ಅವನ ಸಹವಾಸ ಮಾಡಬೇಡ, ಇಲ್ಲ ಅಂದರೆ ಪರಿಣಾಮ ನೆಟ್ಟಿಗಿರಲ್ಲ. ಯಾಕಪ್ಪ, ಯಾಕೆ ನಾನು ಅವನ್ನ ಬಿಡಬೇಕು? ನಾನು ರಾಕಿನ ಪ್ರೀತಿಸ್ತಾ ಇದ್ದೀನಿ, ಪ್ರೀತಿಸ್ತಾನೆ ಇರ್ತೀನಿ. ನೀವು ಹೇಳಿದ್ರಿ ಅಂತ ನಾನು ರಾಕಿನ ಬಿಡೋದಕ್ಕಾಗಲ್ಲ. ಆಗಲ್ವಾ? ಅದು ಯಾಕಾಗಲ್ಲ ಅಂತ ನಾನು ನೋಡ್ತೀನಿ. ಈ ಮನೆಗೆ ನಾನು ಮದುವೆ ಆಗಿ ಬಂದಿರೋಳು. ಗಂಡನ ಮನೆ ನನ್ನ ಮನೆನೇ ತಾನೆ. ಅದು ಲೋಕಾರೂಢಿ ಮಾತು, ನಿನಗನ್ವಯಿಸಲ್ಲ. ಯಾಕೆಂದ್ರೆ ನೀನು ರೌಡಿ. ಅಷ್ಟಕ್ಕೂ ನೀನು ಈ ಮನೆನ ನಿಂದು ಅಂತ ಅನ್ಕೊಂಡಿದ್ದಿದ್ರೆ ಈ ಮನೆ ನೆಮ್ಮದಿ ಕೆಡಿಸೋ ಕೆಲಸ ಯಾವತ್ತೂ ಮಾಡ್ತಿರ್ಲಿಲ್ಲ. ನನಗೆ ಖಂಡಿತವಾಗ್ಲೂ ಅಂತ ಉದ್ದೇಶ ಇಲ್ಲ. ಈ ಮನೇಲಿ ಯಾವಾಗ್ಲೂ ಎಲ್ಲರೂ ಸಂತೋಷವಾಗಿರ್ಬೇಕು ಅಂತಾನೆ ನಾನು ಬಯಸೋದು. ಓ, ಅದಕ್ಕೇನಾ ನಮ್ಮ ಮನೆ ಮಾನ ಮರ್ಯಾದೆನೆಲ್ಲ ಬೀದಿಲಿ ಹರಾಜ್ ಹಾಕಿದ್ದು? ಆ ರೌಡಿನ ಹೊಡೆದು ಬೀದಿಯಲ್ಲಿ ಎಳ್ಕೊಂಡು ಬಂದಿದ್ದು? ಅವರು ತಪ್ಪು ಮಾಡಿದ್ರು. ರಾಕೇಶಿಗೆ ಹೊಡೆದು ಬಡ್ದು ಅವನ ಜೀವನ ಹಾಳು ಮಾಡೋದಕ್ಕೆ ನೋಡಿದ್ರು. ಅದಕ್ಕೆ ಲಕ್ಷ್ಮಣನ ಮೇಲೆ ಕೂಗಾಡ್ಬಿಟ್ಟಿಯಾ? ಕಡೆ ಪಕ್ಷ ದೊಡ್ಡವರು ಅನ್ನೋ ಗೌರವ ಬೇಡ? ಲಕ್ಷ್ಮಣನ ಜಾಗದಲ್ಲಿ ಇನ್ಯಾರೇ ಇದ್ದಿದ್ರು ಇದೇ ಕೆಲಸ ಮಾಡಿರೋರು. ಯಾವ ತಂದೆಗೆ ಆಗಲಿ ತನ್ನ ಮಗಳ ಮನಸ್ಸನ್ನ ಯಾವನೇ ಬಂದು ಕೆಡಿಸಿದ್ರು ಸಹಿಸಲ್ಲ. ಅದನ್ನ ಕೂತು ಮಾತಾಡ್ಬೋದಾಗಿತ್ತಲ್ವಾ ಸೀತಮ್ಮ? ಇನ್ನೊಬ್ರು ಜೀವನ ಹಾಳು ಮಾಡೋದಕ್ಕೆ ನಮಗ್ ಯಾವ ಹಕ್ಕಿದೆ? ನಿನ್ನ ಈ ಉಪದೇಶನೆಲ್ಲ ನನ್ನ ಹತ್ರ ಇಟ್ಕೋಬೇಡ ಹುಡುಗಿ. ನೀನು ಈ ಮನೆಗೆ ಬಂದ್ಮೇಲೆ ಮಾಡಿದ ಎಡವಟ್ಟುಗಳು ಒಂದಾ ಎರಡಾ? ಈಗ ರಿತು ತಲೆ ಕೆಡಿಸ್ದೆ. ಇದಕ್ಕೂ ಮುಂಚೆ ನನ್ನ ಮಗನ ತಲೆ ಕೆಡಿಸಿ ನನ್ನ ವಿರುದ್ಧನೇ ಅವನನ್ನ ಎತ್ಕಟ್ಟಿದೆ. ಒಟ್ನಲ್ಲಿ ನಮ್ಮ ಮನೆ ನೆಮ್ಮದಿನೇ ಕಿತ್ಕೊಂಡ್ಬಿಟ್ಟಿದೀಯಾ. ಅದಕ್ಕೆ ಹೇಳಿದ್ದು ನೀನು ಈ ಮನೆಯವಳಲ್ಲ, ಆಗೋದಕ್ಕೆ ಸಾಧ್ಯನೂ ಇಲ್ಲ ಅಂತ. ಚಿಕ್ಕತ್ತೆ, ಏನ್ ಹೇಳಿ ಸತ್ಯ? ಯಾಕೆ ಹೇಳಿ? ಹೇಳಿದ್ರೆ ನನಗೆ ಮರ್ಯಾದೆ ಇರಲ್ಲ ಅಷ್ಟೇ. ಅಕ್ಕ ನಿನ್ ಬಗ್ಗೆ ಎಷ್ಟೇ ಅಸಹನೆ ತೋರಿಸಿದ್ರು ನಾನು ಮತ್ತೆ ನನ್ನ ಗಂಡ ನಿನ್ ಪರವಾಗಿ ಮಾತಾಡ್ತಾ ಇದ್ವಲ್ಲ, ಅದಕ್ಕೆ ನೀನ್ ಕೊಟ್ಟ ಬಹುಮಾನ ನನ್ನ ಗಂಡಂಗ ಅವಮಾನ. ಈಗ ನಾನು ಏನು ಅಂತ ಹೇಳ್ಬೇಕು ಅಕ್ಕನಿಗೆ? ನಮಗ್ ಸರಿಯಾಗಿ ಬುದ್ಧಿ ಕಲ್ಸಿದ್ಯಾ ಬಿಡು. ಚಿಕ್ಕತ್ತೆ, ನೀವು ನನ್ನ ಕೈ ಬಿಟ್ಬಿಟ್ರೆ ನನಗೆ ಯಾರಿದ್ದಾರೆ? ಯಾಕೋ ರಕ್ಕಿ, ಏನಾಯ್ತು? ಕಾಲ್ ಕಟ್ಟಾಯ್ತು ಕಣ್ರು. ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ರಿತುಗ್ ಬೇರೆ ಮುಂಗೋಪ. ಏನಾದರೂ ಹೆಚ್ಚು ಕಮ್ಮಿ ಆದರೆ ದೇವರೇ ಕಾಪಾಡಬೇಕು ಇವಾಗ. ಇದಿದ್ರೆ ತಾನೇ ನೀನು ಸಂಪರ್ಕ ಮಾಡೋದು. 4 ದಿನ ಈ ಮೊಬೈಲು ಲ್ಯಾಪ್ಟಾಪ್ನೆಲ್ಲ ಕಿತ್ತು ಬಿಸಾಡಿದ್ರೆ ನಿನ್ನ ಪ್ರೀತಿ ಪ್ರೇಮ ಅನ್ನೋ ಹುಚ್ಚೆಲ್ಲ ಬಿಟ್ಟು ಹೋಗುತ್ತೆ. ಅಪ್ಪ, ನನಗೆ ಮೊಬೈಲ್ ಕೊಡಿ. ನನ್ನ ರಾಕಿನ ದೂರ ಮಾಡಬೇಡಿ ಅಪ್ಪ. ನೋಡ್ರಿ, ಇದು ನಾನು ಹೇಳೋದೆಲ್ಲ ಹೇಳಾಗಿದೆ. ಆ ಹುಡುಗ ಯಾವುದೇ ಕಾರಣಕ್ಕೂ ನಮ್ಮ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗಲ್ಲಮ್ಮ. ಅವನ್ನ ನೀನು ಮರ್ತೇನೆ ಒಳ್ಳೆಯದು. ಯಾಕೆಂದರೆ ನಿನ್ನ ಭವಿಷ್ಯಕ್ಕೆ ಒಳ್ಳೆಯದು.
ನಾನು ಹೇಳ್ತಾ ಇದ್ದು ನಿನ್ನ ಭವಿಷ್ಯ ಚೆನ್ನಾಗಿರ್ಲಿ ಅಂತಮ್ಮ. ಆದರೆ ನನ್ನ ಭವಿಷ್ಯನೇ ರಾಖಿ ಅಪ್ಪ. ಇದು ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ? ಅಪ್ಪ ಪ್ಲೀಸ್ ನನಗೆ ಫೋನ್ ಕೊಡಿ. ರೀತು ಅಪ್ಪ ಕೊಡಿಪ್ಪ. ರೀತು ಕೊಡಿಪ್ಪ. ರೀತು ರೀತು ನೀನು ಅವನ್ನ ಮರೆತು ನೀನು ನಾರ್ಮಲ್ ಆಗೋವರೆಗೂ ನಾನು ಈ ಮೊಬೈಲ್ ನಿನಗೆ ಕೊಡಲ್ಲ. ನಾನು ಅವನನ್ನು ಮರೆಯದ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಓ ಪರವಾಗಿಲ್ವೇ, ಇಷ್ಟು ದೊಡ್ಡ ದೊಡ್ಡ ಮಾತುಗಳು ಆಡೋದು ಕಲ್ತ್ಕೊಂಡಿದ್ಯಾ? ಯಾರು ಹೇಳ್ಕೊಟ್ರು ನಿನಗೆ? ನೀನು ಟ್ಯೂಷನ್ ಮಾಡೋಕ್ಕೆ ಬರ್ತಾ ಇದ್ದಲ್ಲ, ಅವನು ಹೇಳ್ಕೊಟ್ನಾ? ಖಂಡಿತ ಅಲ್ಲ, ಅವನನ್ನು ನಾನು ಪ್ರೀತಿಸಿದ್ದಪ್ಪ. ಮರ್ತು ಬಿಡು ಅವನ್ನ. ಸಾಧ್ಯನೇ ಇಲ್ಲ ಅಪ್ಪ. ನಾನು ಪ್ರೀತಿಸಿರೋದು ರಾಖಿನ. ಮದುವೆ ಅಂತ ಆದರೆ ಅದು ರಾಖಿ ಜೊತೆನೆ. ನೀವು ನನ್ನ ಮೊಬೈಲ್ನ ಕಿತ್ಕೊಂಡ್ರೂ ಸರಿ, ನನ್ನ ಪ್ರಾಣನ ತೆಗೆದ್ರೂ ಸರಿ, ಐ ಲವ್ ರಾಕೇಶ್.